ಈಗ ಗಿಲ್ಲಿ ಗೆಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ದೇವ್ರ ಮರೆಯನ್ನು ಕೂಡ ಹೋಗಿದ್ರಿ, ಅನ್ನದಾನ ಮಾಡ್ತೀನಿ ಅಂದಿದ್ರು. ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ, ಹೇಗೆ ಏನು ಹೇಳ್ತೀರಾ? ಏನು ಹೇಳೋಣ, ಗಿಲ್ಲಿ ಗೆದ್ದಿದ್ದು ತುಂಬ ಖುಷಿ ಆಯಿತು ಆಯಿತಾ. ಬೈಕ್ ರ್ಯಾಲಿ ಮಧುವಣ್ಣವರು ಒಂದು ಬೈಕ್ ರ್ಯಾಲಿ ಮಾಡಿದರು. ಅವತ್ತು ಅಂದ್ಕೊಂಡಿದ್ರು ನಾವು ಅನ್ನದಾನ ಮಾಡಿಸ್ತೀವಿ ಅಂತ ರಾಮನಗರದಲ್ಲಿ. ಅದೇ ರೀತಿ ಇವತ್ತು ಸಾವಿರಾರು ಜನಕ್ಕೆ ಅನ್ನದಾನವನ್ನು ಮಾಡ್ತಾವ್ರೆ. ನಮಗೂ ಖುಷಿ. ಗಿಲ್ಲಿ ಯಾವ ಮಟ್ಟಕ್ಕೆ ಬೆಳೀಲಿ ಅಂತ ನಾವು ಆಶಿಸ್ತೀವಿ ಅಷ್ಟೇ. ಈ ರೀತಿಯ ಕ್ರೇಜ್ನ ನೀವು ನೋಡಿದ್ರಾ? ಇಲ್ಲ ಗಿಲ್ಲಿ ಕ್ರೇಜ್ನ ಯಾರು ಮೀರ್ಸೋಕ್ಕಾಗಲ್ಲ, ಇನ್ನು ಯಾರು ಮಾಡೋಕ್ಕೂ ಆಗಲ್ಲ. 11 ಸೀಸನ್ ಇತ್ತು, 11 ಸೀಸನ್ ಆಡೋಕ್ಕಾಗಿಲ್ಲ, ಚಾನ್ಸೇ ಇಲ್ಲ. ಇನ್ನು 100 ಸೀಸನ್ ಬಂದರೂ ಗಿಲ್ಲಿಗೆ ಇದನ್ನ ಯಾರು ಮಾಡೋಕ್ಕಾಗಲ್ಲ. ಈಗ ಇಲ್ಲಿನ ಹುಡುಗ, ನಿಮ್ಮೂರು ಹುಡುಗ ಹೇಗೆ ಅನಿಸ್ತಾರೆ? ನಮ್ಮೂರ ಹುಡುಗ ಗೆಲ್ಬೇಕ್ರಿ. ಬಡವ್ರ ಮಗನ ಸಿಂಪತಿ ಬೇಡ ಆಯಿತಾ. ಗೆದ್ದ ಸಾಕು ಆಯಿತಾ. ಅವ್ನು ತಾಕತ್ ಮೇಲೆ ಗೆದ್ದವನವನು. ಈಗ ಇಷ್ಟು ಸೀಸನ್ ನೋಡ್ಕೊಂಡ್ ಬಂದ್ರಿ, ನೀವು ಕೂಡ ನೋಡಿದ್ದೀರಾ. ಗೆದ್ದ ಮೇಲೆ ಅನ್ನದಾನ ಆಗಿರ್ಬೋದು, ಹರಕೆ ತೀರ್ಸೋದಾಗಿರ್ಬೋದು, ಎಲ್ಲರೂ ನೋಡಿದ್ರ? ಚಾನ್ಸೇ ಇಲ್ಲ, ಇನ್ನು ಆಗಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಒಂದು ಇತಿಹಾಸ. ಇದೆಲ್ಲ ಇತಿಹಾಸ. ಏನು ಹೇಳ್ತೀರಾ ಇದಕ್ಕೆಲ್ಲ? ಈ ಥರ ಕ್ರೇಜ್ ಏನು ಹೇಳೋಣ, ಅಭಿಮಾನನೇ ಒಳ್ಳೇದು. ಹಿಂಗೆ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಗಿಲ್ಲಿ, ದೊಡ್ಡ ನಟನಾಗಲಿ ಅಂತ ಆಶಿಸ್ತೀವಿ ನಾವು ಅಷ್ಟೇ. ಇಲ್ಲ ಬಿಸಿ ಅವರೇ, ಎಲ್ಲ ಮುಗಿಸ್ಕೊಳ್ಳಿ, ಮೀಟ್ ಮಾಡ್ತೀವಿ ನಾವು. ರಾಮನಗರದೆಲ್ಲ ಹೋಗಿ ಮೀಟ್ ಮಾಡ್ತೀವಿ ಒಂದು ದಿವಸ. ಈಗ ಕನಕಪುರ ನೋಡಿದ್ದೀರಾ, ಮೊನ್ನೆ ಫಂಕ್ಷನ್ಗಳಾಯಿತು, ಅಲ್ಲಿ ಗಿಲ್ಲಿಗೋಸ್ಕರವೇ ಸಾವಿರಾರು ಜನ ಕಾಯ್ಕೊಂಡು ನಿಂತಿದ್ರು. ಗಿಲ್ಲಿ ಯಾವಾಗ ಬರ್ತಾನೆ ಅಂತ. ಇನ್ನ ಲಕ್ಷಾಂತರ ಜನ ಕಾಯಂಗಾಗಲಿ ಗಿಲ್ಲಿನ, ದೊಡ್ಡ ಮಟ್ಟಕ್ಕೆ ಗಿಲ್ಲಿ ಬೆಳೀಲಿ ಅಂತ ಆಶಿಸ್ತೀವಿ. ಓಕೆ, ಅಂದರೆ ಇನ್ನೂ ಕೆಲವರು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಒಂಥರ ಆಡ್ತಾರೆ, ಹೊರಗಡೆ ಬಂದ್ಮೇಲೆ ಒಂಥರ ಆಡ್ತಾರೆ. ನಿಮಗೆ ಹೇಗೆ ಅನಿಸ್ತು? ಏನು ಹಳೆ ಚಿಕ್ಕ ವಯಸ್ಸಿಂದ ಏನು ಬೆಳೆದ ಅದೇ ಥರ ಗಿಲ್ಲಿ ಅವತ್ತು ಹೆಂಗಿದ್ದ ಇವತ್ತು ಹಂಗೆ ಅವನೇ ಆಯ್ತಾ. ಜನಕ್ಕೆ ನೋಡೋರ ದೃಷ್ಟಿ ಏನು ಕಾಣ್ತಾ ಇದೆ ಗೊತ್ತಿಲ್ಲ. ಗಿಲ್ಲಿ ಹೆಂಗವನು ಹಂಗೆ ಅವನೇ. ಗಿಲ್ಲಿ ಏನು ಬದಲಾಗಿಲ್ಲ. ಕೂತ್ಕೊಳ್ಳೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಅದೇ ರೀತಿ ಎಲ್ಲ ನೋಡ್ತಾ ಇದೀವಲ್ಲ ಆಚೆ, ನಾವು ನೋಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಲ್ಲ, ಅದೇ ರೀತಿ ಅವನಿಗೆ. ನೀವು ಗಿಲ್ಲಿ ಗೆದ್ದಿದ್ದು ಭಾರಿ ಖುಷಿ ಆಯ್ತಣ್ಣ ನಮಗೆ. ನಾವು ಅಂದ್ಕೊಂಡಂಗೆ ನಾವು ಸಿಕ್ಕಾಪಟ್ಟೆ ಬೈಕ್ ರ್ಯಾಲಿ ಮಾಡಿರೋದಾಗಿರ್ಬೋದು, ಆಮೇಲೆ ಎಲ್ಲರಿಗೂ ವೋಟ್ ಮಾಡಿ ಅಂತ ಹೇಳಿರೋದಾಗಿರ್ಬೋದು, ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೀವಿ. ಗಿಲ್ಲಿ ಗೆದ್ದಿದ್ದು ಭಾರಿ ಖುಷಿ ಆಯಿತು. ಇವತ್ತು ನಮ್ಮ ಮಧುವಣ್ಣವರು ಎಲ್ಲ ಸೇರಿದಂಗೆ ಹೇಳ್ದಂಗೆ ಇವತ್ತು ಗಿಲ್ಲಿ ಗೆದ್ದಾದ್ಮೇಲೆ ಅನ್ನದಾನ ಮಾಡ್ತೀವಿ ಅಂತೇಳಿ ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿದ್ದಾರೆ. ಇದೊಂದು ಒಳ್ಳೆ ಸಂದೇಶ ಸಮಾಜಕ್ಕೆ. ಆಮೇಲೆ ಗಿಲ್ಲಿ ಗೆದ್ದಿದ್ದು ಭಾರಿ ಖುಷಿ ಆಯಿತು. ರೈತರ ಮಕ್ಕಳು ಗೆಲ್ಲಬೇಕು, ಬಡವ್ರ ಮಕ್ಕಳು ಗೆಲ್ಲಬೇಕು. ಇಲ್ಲ, ಎಲ್ಲೂ ನೋಡಿಲ್ಲ, ಮುಂದೆ ನೋಡೋಕ್ಕಾಗೋದು ಇಲ್ಲ. ಈ ರೀತಿ ಈ ಮಟ್ಟಿಗೆ ಅಭಿಮಾನ ನಾನು ಹಿಂದೆ ನೋಡೂ ಇಲ್ಲ. ಅದು ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಈ ರೀತಿ ಅಭಿಮಾನ ಇರೋದನ್ನು ನೋಡೂ ಇಲ್ಲ, ಮುಂದೆ ನೋಡೋಕ್ಕೂ ಆಗಲ್ಲ ಅನ್ಕೊತೀನಿ. ಆತನ ರಿಯಾಲಿಟಿ, ಆತ ಇದ್ದಿದ್ದೇ ರಿಯಾಲಿಟಿ, ನಾಟಕ ಮಾಡಲಿಲ್ಲ ಆತ. ಅದರಿಂದ ಆತನಿಗೆ ಇಷ್ಟೊಂದು ಅಭಿಮಾನಿಗಳು. ಇವತ್ತು ಅನ್ನದಾನ ಆಗ್ತದೆ, ಇನ್ನು ಕೆಲವೊಂದು ಕಡೆ ಬೇರೆ ಬೇರೆ ಥರ ಹರಕೆನ ತೀರಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಈ ಹರಕೆಗಳೇ ಕಾರಣ ಗಿಲ್ಲಿಗೆಲ್ಲ ಒಂದು ರೀತಿ ನೋಡಿ? ಇಲ್ಲ, ಆ ಥರ ಒರಿಜಿನಾಲಿಟಿ ಕಾರಣ. ಆತ ಮನೇಲಿ ಹೆಂಗಿದ್ದ ಹಂಗೆ ಕೂಡ ಬಿಗ್ ಬಾಸ್ ಮನೇಲಿ ಇದ್ದ, ಬಿಗ್ ಬಾಸ್ ಮನೇಲಿ ಹೆಂಗಿದ್ದ ಈಗ ಹೊರಗಡೆ ಬಂದಾಗ ಹಂಗೆ ಇದ್ದಾನೆ. ಅದು ಕಾರಣ, ಒರಿಜಿನಾಲಿಟಿ ಕಾರಣ. ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಿಂದ ಬಂದಿರೋದು. ಇಲ್ಲೇ ನಮ್ಮದು ಮಧುವರ್ ಸರ್ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿದ್ದೀವಿ. ರ್ಯಾಲಿ ಹಮ್ಮಿಕೊಂಡಿಂದ ಅನ್ನದಾನ ಅಂತ ಹೇಳಿದರು. ರ್ಯಾಲಿ ಹಮ್ಮಿಕೊಂಡಿದ್ದು ಅದೇ ಜಾಗದಲ್ಲಿ ಮತ್ತೆ ರಾಮನಗರದಿಂದನೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದಾರೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿ ಬರೋಲ್ಲ, ಯಾಕೆಂದರೆ ನಾವು ಆಹ್ವಾನ ಕೊಡಲಿಲ್ಲ ಯಾರಿಗೂ ಕೂಡ ಹೇಳಿಲ್ಲ ನಾವು. ಇದು ಪರ್ಸ್ನಾಲಿಟಿ ಏನು ಅಂದರೆ, ಗಿಲ್ಲಿಯವರಿಗೆ ಓಟ್ ಹಾಕ್ಸಿದ್ದು ಜಾಗ ಇದೆ, ಬೆಳೆಸಿದ ಜಾಗನೂ ಇದೆಯೇ. ಮಧುವರ್ ಸರ್ ಎಲ್ಲ ನಿಂತು ಓಟ್ ಹಾಕ್ಸಿ ಇದ್ದವ್ರಿಗೆ ಹಾಕ್ರ. ರ್ಯಾಲಿ ಓದೋದು ಇಲ್ಲಿಂದನೇ ಅಲ್ವಾ? ರ್ಯಾಲಿ ಓದೋದು ಇಲ್ಲಿಂದನೇ, ಅದಕ್ಕೋಸ್ಕರ ಇಲ್ಲೇ ಮಾಡ್ತಾ ಇರೋದು. ಇದೇ ಜಾಗ ಜನ ಎಲ್ಲ ಇಲ್ಲೇ ಸೇರಿ ಇಲ್ಲಿಂದನೇ ಓದೋದು. ಇಷ್ಟೊಂದು ಅಭಿಮಾನ, ಇಷ್ಟೊಂದು ಅನ್ನದಾನ ಮಾಡೋ ಮಟ್ಟಕ್ಕೆ ಅಷ್ಟೊಂದು ಏನು ಮಾಡಿದ್ದಾರೆ? ಅದು ಅಭಿಮಾನ ಮಾಡ್ತಾ ಇದ್ದೀವಿ. ಬಡವರು ಬೆಳಿಬೇಕು, ಬಡವರು ಏನೋ ಒಂದು ಖುಷಿ, ಏನು ಇಲ್ಲದೆ ಬಂದ ಚೆನ್ನಾಗಿರ್ಬೇಕು. ನೋಡಿದ್ರೆ ಇವತ್ತು ನೋಡ್ಕೊಂಥದ್ದು ಇಲ್ಲ. ನಾನು ಹೇಳ್ತೀನಿ ಅಂದರೆ, ಮಂಡ್ಯದಲ್ಲಿನೇ ನಾನು ಮೊಮ್ಮಗ ಅಂದರೆ ಕೆಂದೊಡ್ಡಿ ಮಂಡ್ಯದಲ್ಲಿ ಮೊಮ್ಮಗ ಮೆಲಲ್ಲಿ ಭಾರತಿ ಕಾಲೇಜ್ ಅಂತ. RS ಬದುಗೆ ಭಾರಿ ಕ್ಲೋಸ್ ಫ್ರೆಂಡ್ ನಾವು. ರ್ಯಾಲಿ ಹಮ್ಮಿಕೊಂಡಾಗ ಬಾಲಿ ಹುಡುಗರುಗಳು ಚನ್ನಪಟ್ಟಣದಿಂದ ಹೆಚ್ಚು ಕಮ್ಮಿ ಮದ್ದೂರ ಹತ್ರ ಭಾರಿ ಕ್ರೌಡ್ ರೀತಿ ಸೇರಿಸಿದ್ದು. ಏಕೆಂದರೆ ಅದು ಕ್ರೇಜು, ಅಂದರೆ ಆ ಹುಚ್ಚು ಅಭಿಮಾನ ಅಂತ ಅನ್ನೋದಕ್ಕಿಂತ ಪ್ರೀತಿ ಹೆಚ್ಚು ಯಾರಿಗೆ, ಗಿಲ್ಲಿಗೆ. ಅವನು ಒಬ್ಬ ಬಡವ, ಯಾಕೆಂದರೆ ಅವನು ಹೇಳ್ತಾನೆ ಇವತ್ತು ಕೂಡ ಒಂದು ಬಿಗ್ ಬಾಸ್ ಗೆದ್ದಿರ್ಬೋದು. ಬಟ್ ಏನಪ್ಪ ಅಂದರೆ ಚನ್ನಪಟ್ಟಣಕ್ಕೆ ಬಂದಿದ್ದಾಗ ಚನ್ನಪಟ್ಟಣದಲ್ಲೂ ಸ್ಲಿಪ್ಪರ್ ಹಾಕಿ ಬಂದಿದ್ದ. ಯಾಕೆ ನಮ್ಮ ಬಾಸ್ ಕರ್ಸಿದ್ರು, CP ಯೋಗೇಶ್ವರ ಅಂದ್ಬಿಟ್ಟು ಕರ್ಸಿದ್ರು, ಗಂಗಾ ಉತ್ಸವ ಅಂದ್ಬಿಟ್ಟು ಚನ್ನಪಟ್ಟಣ ಗಂಗಾ ಉತ್ಸವಕ್ಕೆ. ಅಲ್ಲೂ ಕೂಡ ಸ್ಲಿಪ್ಪರ್ ಹಾಕಿ ಬಂದಿದ್ರು. ಆ ಥರ ಒಂದು ಗೌರವ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಕಾರಣ ಯಾರು ಅಂದರೆ ಜನಗಳು ಪ್ರೀತಿ ಮತ್ತು ಅವನಲ್ಲಿರುವ ಗುಣ. ಅದಕ್ಕೆ ನಾವು ಕೃತಜ್ಞತೆ ಪಡಬೇಕು. ನೀವು ಕೂಡ ನೋಡಿದ್ರೆ
ರ್ಯಾಲಿ ಎಲ್ಲ ಹೇಗೆ ಮಾಡಿದ್ರು ಅಷ್ಟು ಜನ ಸೇರಿದ್ದು ಹೇಗೆ ಅನಿಸ್ತು? ಅಷ್ಟು ಜನ ಸೇರ್ಸಿಕೆ ಅಂದ್ರೆ ಕಾರಣನೇ ನಮ್ಮ ಮಧು ಸರ್ ಕಾರಣ ಮತ್ತು ನಮ್ಮ ಯಾರಿಗೇನು ಕೊಟ್ಟಿಲ್ಲ ಸರ್, ಯಾರಿಗೇನಿಲ್ಲ, ಅವ್ರ ಪ್ರೀತಿ ವಿಶ್ವಾಸದಿಂದ ಬಂದವ್ರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಮಧುವ್ರ ಸರ್ ಅವರಿಂದ ಏನು ಬೇರೆ ಕಡೆಯಿಂದ ಏನಿಲ್ಲ, ನಾವೇ ಆದಂತ ಖರ್ಚು ಮಾಡ್ಕೊಂಡು ಅವ್ರವ್ರೇ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಬೈಕ್ ರ್ಯಾಲಿಗೆ ಏನೇನೋ ಅವ್ರ ಪೆಟ್ರೋಲ್ ಚಾರ್ಜ್ ಏನಾಯ್ತು ಹಾಕೊಂಡು ಬಂದಿದ್ರು. ನಾವು ಯಾರಿಗೂ ಕೂಡ ದುಡ್ಡು ಕೊಡಲಿಲ್ಲ, RX ಮಧು ಕೂಡ ದುಡ್ಡು ಕೊಡಲಿಲ್ಲ. ಇದರಲ್ಲಿ ಯಾವುದೇ ಥರ ಇಲ್ಲಿ ಜೋಬೈಜನ್ಯ ಇದು ಪಲ್ತಾನ ಇಲ್ಲಿ ಬೇರೆಯವ್ರ ಜೊತೆ ರಾಜಕಾರಣಿ ಜೊತೆ ಪಾಕಿಸ್ತಾನಿ ಜೊತೆ ಯಾರು ದುಡ್ಡಿಲ್ಲ. ಸ್ವಹಿತವಾಗಿ ಇಷ್ಟವಾಗಿ ಬಡವ್ರನ್ನ ಗೆಲ್ಸ್ಬೇಕಲ್ಲ, ಬಡವ್ರನ್ನ ಇದು ಮಾಡ್ಬೇಕಲ್ಲ, ಪ್ರೀತಿ ವಿಶ್ವಾಸ ಮಾಡೋ ನಮ್ದೊಂದು ರ್ಯಾಲಿ ಮಾಡ್ಬೇಕಲ್ಲ. ಈ ಥರ ನಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದು ಒಂದು ಇದಾಗಿರ್ಬೇಕಲ್ಲ, ತೋರಿಸ್ಬೇಕಲ್ಲ ಜನಗಳಿಗೆ ಅಂತ ಅನ್ನೋ ಸಲುವಾಗಿ ನಾವು ತೋರಿಸ್ರು ಸರ್. ಅದಕ್ಕೆ ಹಂಗಾಗಿ ತೋರಿಸಿದ್ದು. ಈ ಕ್ರೇಜ್ ಮುಂಚೆ ನೋಡಿದ್ರಾ? ಈ ಕ್ರೇಜ್ ಇನ್ನೂ ಇತ್ತು ಸರ್, ಆಯಿತು. ಬಟ್ ಏನಪ್ಪ ಸೀಸನ್ ನಾವು ಬಿಗ್ ಬಾಸ್ ನೋಡಲ್ಲ ಸರ್, ಯಾಕೆಂದ್ರೆ ಹಳ್ಳಿ ಕಾಲರನ್ನೇ ನಾವು ನೋಡಿಲ್ಲ ಅಲ್ಲ, ನೋಡಿದೀವಿ, ಇಂಥ ಕ್ರೇಜ್ ಇರಲಿಲ್ಲ. ಬಟ್ ನಾವು ನೋಡಿದ್ ಯಾವಾಗ ಅಂದ್ರೆ ಬಿಗ್ ಬಾಸ್ ಇವ್ನು ಬಂದಿದ್ರು, ಯಾರು ಹಳ್ಳಿಕಾರ ಒರ್ತರು ಸಂತೋಷು, ಅದೊಂದು ಶಿವ್ರು ನೋಡಿದ್ವಿ ನಾವು. ಅದೊಂದು ಬಿಟ್ರೆ ಇನ್ಯಾವ ನೋಡಲೇ. ಇದೇ ಫಸ್ಟ್ ಟೈಮ್ ಈ ಥರ ಎಪಿಸೋಡ್ ನೋಡಿದ್ರಿ. ಈ ಎಪಿಸೋಡ್ ಓಟ್ ಹಾಕಿರೋದು ಇದೇ ಫಸ್ಟ್ ಟೈಮ್ ಅಂತ ಈ ಥರ ಓಟ್ ಹಾಕಿರೋದು. ಇಷ್ಟೊಂದು ಓಟಿಗೆ ಅಂದ್ರೆ ಕರ್ನಾಟಕ ಜನ ಮತ್ತು ನಾವು ಮಾಡುವಂಗಿಲ್ಲ ಬಿಡ್ರಿ. ಬಟ್ ಏನಪ್ಪಾ ಅಂದ್ರೆ ಜನ ಮನ್ಸು ಗೆದ್ದವನೇ, ಜನದ ಮನ್ಸು ಗೆದ್ದಿ ಪ್ರೀತಿ ವಿಶ್ವಾಸದಲ್ಲಿ ಅವನೇ ಇದ ಉಳಿಸ್ಕೊತಾನೆ, ಇನ್ನು ಮುಂದೆ ಉಳಿಸ್ಕೊತಾನೆ. ಬಟ್ ಏನಪ್ಪ ಬರ್ತಕ್ಕಂಥ ಇನ್ನೊಂದು ಸೀಸನ್ದಲ್ಲೇ ಇನ್ನ 3 ಫಿಲಮ್ ಟ್ಯಾಲೆಂಟ್ ಇರೋನು ಗೆಲ್ತಾನೆ ಅನ್ನೋದಕ್ಕೆ ಉದಾಹರಣೆ ಸರ್, ಎರಡನೇ ಮಾತಿಲ್ಲ. ಟ್ಯಾಲೆಂಟ್ ಇರೋರು ಗೆಲ್ಬೇಕಲ್ಲ, ಗೆದ್ದೇ ಗೆಲ್ತಾರೆ. ಬರ್ತಕ್ಕಂಥ ಇನ್ನೇನೋ 3 ದಿನದಲ್ಲೇ ಒಂದು ತಿಂಗಳಲ್ಲೇ ಫಿಲಮ್ ರಿಲೀಸ್ ಆಯ್ತದೆ. ಇನ್ನು ಅತಿ ಶೀಘ್ರದಲ್ಲೇ RX ಮಧು ಅವರು ಅದನ್ನ ಚಾಲನೆ ಕೊಡ್ತಾರೆ. ಎಲ್ಲರೂ ಕೂಡ ಇದು ಮಾಡ್ತಾರೆ, ನಾವು ಕೂಡ ಆಗಮಿಸ್ತೀವಿ. ಎಲ್ಲರೂ ಕೂಡ ಬನ್ನಿ. ಚನ್ನಪಟ್ಟಣದ ಜನ ಮತ್ತು ರಾಮನಗರ ಜಿಲ್ಲೆ ಎಲ್ಲ ನಮ್ಮ ಜನಗಳು ಎಲ್ಲಿದ್ರು ಕೂಡ ನಮ್ಮ ಗಿಲ್ಲಿಗೆ ಏನು ಓಟ್ ಹಾಕಿದ್ದೀರಿ ಎಲ್ಲಿದ್ರು ಕೂಡ ಕಮೆಂಟ್ ಮುಖಾಂತರನೇ ಇದು ಮಾಡಿ. ಬಟ್ ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿಗೆ ಯಾವುದೇ ಆದಂಥ ಆಹ್ವಾನ ಇಲ್ಲ, ನಾವು ಯಾರನ್ನೂ ಕರೆಯಿಲ್ಲ ನಾವು. ಬಟ್ ಏನಪ್ಪ ಓಟ್ ಹಾಕಿರೋ ಏನು ಮಾಡಿಲ್ಲ, ಕಂಟ್ರೋಲ್ ಮಾಡೋಕೆ ನಾವು. ಆಮೇಲೆ ಇನ್ನೊಂದು ಸಾರ್ ಅವ್ರು ಕರ್ಸಿದ್ರೆ ನಾವು ಗೆಸ್ಟ್ಗಳು ಎಲ್ಲಿ ಕರ್ಸಕ್ಕಾಯ್ತು ಸರ್, ಗೆಸ್ಟ್ಗಳು ಎಲ್ಲಿ ಕರ್ಸಕ್ಕಾಯ್ತದೆ? ಅಕ್ಕಪಕ್ಕ ನಾವು ಪೊಲೀಸವರು ಡಿಪಾರ್ಟ್ಮೆಂಟ್ ಇದೆಲ್ಲ, ನಮ್ಮ ಹತ್ರ ಎಲ್ಲೈತೆ ಅಮೌಂಟು. ಮಧುವ್ರ ಹತ್ರ ಎಲ್ಲೈತೆ? ಅವ್ರಿಗೆ ಬಡವ ಪಾಪ ಒಬ್ಬ ಇದೇ ಜಾಗದಲ್ಲಿ ಕೂಲಿ ಮಾಡ್ಕೊಂಡಿರುವಂಥವ್ರು, ಅನ್ನ ಮಾಡ್ತಾರವರು. ಒಂದು ವ್ಯಾಪಾರ ಗಿರಾಕಿ ತೊಳ್ಳು ಗಾಡಿ ಮಾಮೂಲಿ ಆಟೋದಲ್ಲಿ ಅನ್ನ ಮಾಡ್ತಾರೆ ಇರೋರು ಹೇಳಿ 3 ಟೈಮು ನೈಟು ಬೆಳಗ್ಗೆ ಸಾಯಂಕಾಲ ಅಲ್ಲ. ಅಂಥವ್ರಿಗೆ ನಾವು ಏನು ಹೇಳಕ್ಕಾಯ್ತದೆ ಹೇಳಿ? ಇನ್ನೊಂದು ಎಷ್ಟೋ ಕೋಟಿ ದುಡ್ಡಿದ್ರು ಕೂಡ ಯಾರು ಕೊಡಲ್ಲ. ನೀವೇ ಹೇಳಿದ್ರಿ ಈಗ ಇದು ಅಂಗಡಿ ಹಾಕ್ತಾರೆ ಅಂತ, ಅವರು ಇಷ್ಟು ಅನ್ನದಾನ ಮಾಡಬೇಕು ಅಂತ ಅನ್ಕೊಂಡಿರೋದು ಹೇಗೆ ಅನ್ಸುತ್ತೆ? ಹಂಗನ್ಸ ನಮ್ಗೆ ಖುಷಿ ಅನಿಸ್ತದೆ. ಒಂದು ಅದು ಅವರ ಪ್ರೀತಿ ವಿಶ್ವಾಸ, ಅವ್ರೊಂದು ಇದು ಮನಸ್ಸಲ್ಲೇ ಅವರು ಸ್ವಾಮಹಿತವಾಗಿ ಅವರು ಅದ್ಯಾವುದೋ ಒಂದು ಸ್ಲಿಪ್ಪರ್ ಕಳೆದೋಯ್ತು ಅಂದ್ಬಿಟ್ಟು ಯಾವುದೋ ಒಂದು ಇದು ಮಾಡಿಬಿಟ್ಟು ಅದೊಂದು ಅಲ್ಲಿಂದವರು ಸ್ಟಾರ್ಟಿಂಗಿಂದನೇ ಪಬ್ಲಿಕ್ ಆದರು ಯಾರೋ RX ಮಧು ಅಂದ್ಬಿಟ್ಟು. ಇನ್ನೊಂದು ಏನು ಹೇಳ್ಬೇಕು ಅಂದರೆ ಇದರಲ್ಲಿ RMT ಮಧು ಅಂತ ಬಂದರೆ RMT ಮಧು ಅಲ್ಲ, ಇಲ್ಲಿ ಅದೊಂದು ಅವ್ರದ್ದು ಅಪ್ಪರ ಮುಂದು ಮತ್ತು ರಾಮನಗರ ಜಿಲ್ಲೆದು ಹೆಸರು ಸಿಂಬಲ್ ಹಾಕೊಂಡಿರೋದು. RMT ಯಾವುದೂ ಇಲ್ಲ ಇಲ್ಲಿ. ಅದೇ RMC ಅಂತ ಇದಿಲ್ಲ, ಮಾರ್ಕೆಟು ಇಲ್ಲ, ಪಾರ್ಕೆಟು ಏನೂ ಇಲ್ಲ ಅದರಲ್ಲಿ. ಅದು ಬಿಡಿಸವಾಗಿ ಹೇಳ್ತೀವಿ. ಅಂಥದ್ದು ಏನಾರು ಇದ್ರೆ ಖುದ್ದಾಗಿ ಬೇಕಾದ್ರೆ ನಮಗೆ ಏನಾರು ಬರ್ಬೋದು. ರಾಮನಗರದಲ್ಲಿ ಬೇಕಾದ್ರೆ ಬನ್ನಿ, ಅದ್ರ ಬಗ್ಗೆ ಮಾತಾಡ್ತೀವಿ. ಬೇಕಾದ್ರೆ RMC ಮಧು ಜೊತೆ ನಾವು ಕೇಳ್ಬಿಟ್ಟು ಮಾತಾಡ್ತೀನಿ. ಹೇಳಿ ಸರ್, ಗಿಲ್ಲಿ ಗೆದ್ದಾಯ್ತು ಸರ್, ಹೇಳಿ. ಅನ್ನದಾನ ಏರ್ಪಡಿಸ್ಕೊಂಡಿದ್ದೀರಾ, ಹೇಗೆ ಅನಿಸುತ್ತೆ? ತುಂಬ ಸಂತೋಷ ಆಯ್ತದೆ ಸರ್. ನಾನು ಭಾನುವಾರ ಅನಾಥಾಶ್ರಮಕ್ಕೆ ಹೋಗಿದ್ದೆ, ಬೆಂಗಳೂರು ಗಂಗೋಡ್ನಳ್ಳಿ ಜನಧ್ವನಿ ಮಹೇಶ್ ಆಶ್ರಮಕ್ಕೆ ಹೋಗಿದೆ. ಅಲ್ಲೊಂದು 40 ಜನಕ್ಕೆ ನಾವು ಅನುದಾನ ಮಾಡ್ಬಿಟ್ಟು ಬಂದು, ನಾವು 40 ಜನ ಹೋಗಿದ್ದು. ಇದು ಇಂಡಿಯಾದಲ್ಲಿ ಮಂಡ್ಯ ಅಂದರೆ ಇಂಡಿಯಾಕ್ಕೂ ಫೇಮಸ್ಸು. ಅಂಬರೀಷ್ ಅಣ್ಣ ಇದಾದಮೇಲೆ ಈಗ 2ನೇ ಇವರು ಗಿಲ್ಲಿಯವರು. ಇತಿಹಾಸದಲ್ಲೇ ಈ ಬಿಗ್ ಬಾಸಲ್ಲಿ ಇವ್ರ ಥರ ಯಾರು ಇದನ್ನು ತಗೊಂಡಿಲ್ಲ, ಗೆದ್ದಿಲ್ಲ. ಒಳ್ಳೆ ಓಟ್ನ ತಗೊಂಡಿದ್ದಾರೆ. ಇದಕ್ಕೆ ನಮ್ಮ ಮಧುವಣ್ಣವರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ, ಹೋರಾಟ ಕೊಟ್ಟಿದ್ದಾರೆ. ಮಧುವಣ್ಣ ಹಗಲು ರಾತ್ರಿ ಇವ್ರಿಗೋಸ್ಕರ ಹೋರಾಟ ಕೊಟ್ಟು ಎಲ್ಲರಿಗೂ ಓಟ್ ಹಾಕಿಸಿ ಇವತ್ತು ಇತಿಹಾಸದಲ್ಲಿ ದಾಖಲೆ ಮಾಡಿದ್ದಾರೆ. ಆಮೇಲೆ ಮಧುವಣ್ಣವ್ರು ಇವತ್ತು ಏನು ಅನುದಾನ ಮಾಡ್ತೀನಿ ಅಂತ ಹೇಳಿದ್ರು, ಅದೇ ಥರ ಇಟ್ಕೊಂಡು ತುಂಬ ಜನ ಮಾಡ್ತಾ ಇದ್ದಾರೆ. ತುಂಬ ಟೇಸ್ಟ್ ಆಗಿದೆ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಈ ಥರ ದೇವ್ರ ಪ್ರಸಾದ ತಿಂದಂಗೆ ಆಯ್ತಾ ಇದೆ. ಮಾದೇಶ್ವರಂದು ನಂಜುಂಡ ಸ್ವಾಮಿದು ಯಾವುದೋ ಒಂದು ದೇವ್ರ ಪ್ರಸಾದ ತಿಂದಂಗೆ ಆಯ್ತಾ ಇದೆ. ಬೇರೆ ಯಾರಿಗಾದ್ರೂ ಈ ಥರ ಮಾಡ್ತಾರಲ್ಲ ಅನ್ಸುತ್ತೆ? ಇಲ್ಲ ಸರ್, ಈ ಥರ ಬರಲ್ಲ ಸರ್. ಅದು ಒಂದು ಸ್ಟಾರ್ ಸರ್. ಒಂದು 2 ಲಕ್ಷದಲ್ಲಿ ಇಂಥ ಪುಣ್ಯಾತ್ಮ ಒಬ್ಬ ಹುಟ್ಟಿರ್ತಾನೆ ಸರ್. ಈ 2 ಲಕ್ಷದಲ್ಲಿ ಇಂಥ ಪುಣ್ಯಾತ್ಮ ಒಬ್ಬ ಹುಟ್ಟಿರ್ತಾನೆ. ಈ 12 ಸೀಸನ್ ಆದ್ರೂ 12 ಸೀಸನಲ್ಲಿ 2 ಲಕ್ಷದ ಒಬ್ಬ ಹುಟ್ಟವನೇ ಅಂದರೆ ತುಂಬ ಸಂತೋಷ. ಮಂಡ್ಯ ಜಿಲ್ಲೆಗೆ ಹೆಮ್ಮೆ. ಒಬ್ಬ ರೈತನ ಮಗ ಈ ಥರ ಬೆಳೆದವನೇ ಅಂದರೆ ನಮ್ಮ ಎಲ್ಲ ಅಂಬರೀಷ್ ಸಾಹೇಬ್ರ ಇವರು ಅಭಿಮಾನಿಗಳು, ನಮ್ಮ ಡಿ ಬಾಸ್ ಅಭಿಮಾನಿಗಳು, ನಮ್ಮ ಚಿಕ್ಕ ಸಾಹೇಬ್ರ ಅಭಿಮಾನಿಗಳು ಪ್ರತಿಯೊಬ್ಬರು ಹೋರಾಟ ಕೊಟ್ಟು ರೈತರು ಎಲ್ಲರೂ ಕೊಟ್ಟು ಒಳ್ಳೆ ಸಾಧನೆ ಮಾಡಿದ್ದಾರೆ ಸರ್. ಇತಿಹಾಸದಲ್ಲಿ ದಾಖಲೆ ಮಾಡಿದ್ದಾರೆ. ಓಕೆ, ಈಗ ಏನಾದ್ರು ನೋಡಿದ್ರಾ? ಏನು ರ್ಯಾಲಿ ಎಲ್ಲ ಆಯಿತು, ಈಗ ಅನಿಸ್ತು? ತುಂಬ ಖುಷಿ ಆಯಿತು ಸರ್. ಯಾರಿಗೂ ಈ ಥರ ಮಾಡಿರಲಿಲ್ಲ. ನಾನು ಇದೆ ಸರ್.
ಓಕೆ ನಾನು KM ದೊಡ್ಡಿಯಿಂದ ಬಂದಿರೋದು. ಓಕೆ ಅಲ್ಲ ನಿಮ್ಮೂರ ಪಕ್ಕದೂರು ನಮ್ಮೂರಿಂದ 19 ಕಿಲೋಮೀಟರ್ ಸರ್, ದರ್ಸ್ಪುರ ಅಂತ. ನೆನ್ನೆ ಹೋಗಿ ಅವ್ರ ತಂದೆ ತಾಯಿಗಳೆಲ್ಲ ಮಾತಾಡಿಸಿ ಅವ್ರ ತಾಯಿಗೆ ಕಾಲಿಗೆ ಬಿದ್ದು ಆಸೋಡ್ದ ತಗೊಬಂದೆ. ಯಾಕೆಂದರೆ ನಾನು ನಿನ್ನ ಮಗನಾಗ ಉಡ್ಬೇಕಾಯ್ತು, ಉಡ್ಲಿಲ್ಲ, ಅಣ್ಣ ತಂದಿರ್ತಾರೆ ಇರ್ತೀವಿ ಅಂದ್ಬಿಟ್ಟು ತುಂಬ ಖುಷಿ ಪಟ್ಟರು. ನೋಡಿ ಆ ಒಂದು ಚಿಕ್ಕ ಮನೆಯಲ್ಲಿ ಹುಟ್ಟಿ ಇವತ್ತು ಆ ತಾಯಿ ಒಂಥರ ಮಗು ಇದ್ದಂಗೆ ಅಂತ ತಾಯಿ ಇದ್ದಾಳೆ ಅಂದರೆ ಪುಣ್ಯ. ಈಗ ಈ ಥರ ಎಲ್ಲ ಗೆದ್ದಿದ್ದಾಗಿದ್ದಾರೆ ಅಂದರೆ ಬೇರೆ ಬೇರೆ ಥರ ಡಿಸೈನ್ ಮಾಡ್ಕೋದು ಇದು ಮಾಡ್ಕೋದು. ಇವತ್ತು ಅವರು ತುಂಬ ಚೆನ್ನಾಗಿದ್ದಾರೆ. ಎಷ್ಟು ಹಳ್ಳಿ ಸಂಪ್ರದಾಯ ಏನಿದೆ ಅದೇ ಸಂಪ್ರದಾಯದ ಪ್ರಕಾರದಲ್ಲಿ ಹೋದವ್ರಿಗೆಲ್ಲ ಟೀ ಕಾಯಿಸ್ಕೊಡ್ತಾರೆ, ಬಂದವ್ರನ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಎಲ್ಲ ಕೈ ಮುಗಿತಾರೆ. ನಮ್ಮ ಮಗನ್ನ ಒಳ್ಳೇದು ಮಾಡಿದ್ರಿ ಕಣಪ್ಪ, ತುಂಬ ಚೆನ್ನಾಗಾಯ್ತು ಅಂತ. ಅದೇ ಅಲ್ವಾ ಹಳ್ಳಿ ಗೊತ್ತು. ಹೌದು ಸರ್, ಹಳ್ಳಿ ಗೊತ್ತು ಸರ್. ಪೇಟೆಯಲ್ಲಿ ಯಾರಾದ್ರೂ ಗೆದ್ದಿದ್ರೆ ಕರ್ನಾಟಕ ಜನ ಅಲ್ಲ ಪೇಟೆಯಲ್ಲಿ ಯಾರಾದ್ರೂ ಗೆದ್ದಿದ್ರೆ ಸಮೀಪನೂ ಬಿಡ್ತಾ ಇರ್ಲಿಲ್ಲ. ಅಲ್ಲ